ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇವತ್ತು ವರ್ಷದ ಕೊನೆ ದಿವಸ ಅಂತ ಹೇಳ್ಬೋದು. ನಾಳೆ 31. ನಾಳಿದ್ದು ಐ ಥಿಂಕ್ ನಾಳೆ ನೈಟು ಮಿಡ್ ಹೊಸ ವರ್ಷಕ್ಕೆ ಕಾಲಿಡ್ತೀವಿ. ನಮ್ಮ ಕುವೆಂಪು ಅವರು ಅವ್ರ ಹಾಡು ಯಾವಾಗಲೂ ನನಗೆ ಹೇಳ್ತಾ ಇರಬೇಕು ಅನಿಸುತ್ತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ. ಕರ್ನಾಟಕವನ್ನ ಸರ್ವ ಜನಾಂಗದ ಶಾಂತಿ ತೋಟ ಅಂತ ಹೇಳ್ತಾರೆ. ನಮ್ಮ ಸಂವಿಧಾನದಲ್ಲಿ ಇರುವಂತ ಸ್ಪಿರಿಟ್ ಅನ್ನ ಕುವೆಂಪು ಅವರು ತಮ್ಮ ಪದಗಳಲ್ಲಿ ಬಣ್ಣಿಸ್ತಾರೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ. ಕರ್ನಾಟಕವನ್ನು ಒಂದು ತೋಟಕ್ಕೆ ಹೋಲಿಸ್ತಾರೆ. ಅಲ್ಲಿರುವ ನಾನಾ ಜಾತಿ ಜನಾಂಗದವರನ್ನ ನಾನಾ ವಿಧವಾದ ಹೂಗಳಿಗೆ ಹೋಲಿಸ್ತಾರೆ. ಇದೊಂದು ಸುಂದರವಾದ ತೋಟ ಅಂತ ಹೇಳ್ತಾರೆ. ಇದನ್ನ ಕುವೆಂಪು ಹೇಳಿದ್ರೆ ಬೇಸ್ಡ್ ಆನ್ ಅವರ ನಮ್ಮ ಭಾರತದ ಸಂವಿಧಾನದ ಈ ಒಂದು ಸ್ಪಿರಿಟ್ ಅಲ್ಲಿ ಕುವೆಂಪು ಹೇಳಿದ್ರೆ, ಇದೇ ಮಣ್ಣಲ್ಲಿ ಬಸವಣ್ಣವರು ಹೇಳಿದ್ರು ನಾವೆಲ್ಲ ಒಂದೇ ಅಂತ. ಅವ ನಮ್ಮವ ಅವ ನಮ್ಮವ ಅವ ನಮ್ಮವ ಅಂತ. ಕೆಂಪೇಗೌಡರು ಅದನ್ನೇ ಮಾಡಿದ್ರು. ಬೆಂಗಳೂರನ್ನ ಕಟ್ಟಿ ಸರ್ವ ಜನಾಂಗದ ಶಾಂತಿ ತೋಟ ಅಂತ 15ನೇ ಶತಮಾನದಲ್ಲಿ ಕೆಂಪೇಗೌಡರು ಬಿನ್ನಿಪೇಟೆ, ತರಕಪೇಟೆ, ಅಕ್ಕಿಪೇಟೆ, ಮಾಮೂಲ್ಪೇಟೆ ಈ ರೀತಿ ಬೇರೆ ಬೇರೆ ಜನಾಂಗಗಳಿಗೆ ಬೆಂಗಳೂರಲ್ಲಿ ಪೇಟೆಗಳನ್ನ ಕಟ್ಟಿಕೊಟ್ಟು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ 15ನೇ ಶತಮಾನದಲ್ಲಿ ಕೆಂಪೇಗೌಡರು ಎತ್ತಿಡಿದ್ರೆ, ಅದೇ ರೀತಿ 12ನೇ ಶತಮಾನದಲ್ಲಿ ನಾವೆಲ್ಲರೂ ಒಂದೇ ಅಂತ ಬಸವೇಶ್ವರವರು ಎತ್ತಿಡಿತಾರೆ. ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ತಗೊಂಬಂದ್ರೆ, ಅದನ್ನೇ ಕುವೆಂಪು ಅವರು ಮತ್ತೆ ಮತ್ತೆ ಒತ್ತಿ ಹೇಳ್ತಾರೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಅವನ್ ಯಾರ ಕೇಳ್ತಾವನೆ, ಮಂಜು ಆರ್ ಸ್ವಾಮಿ ಅಂತ. ನನಗೆ ನಿನ್ಗೇನು ಕೀಳಕ್ ಕೆಲಸ ಏನಲ್ಲ, ನಿನ್ಗೇನು ಕೀಳಕ್ ಕೆಲಸ ಇಲ್ಲ. ಕೀಳಕ್ ಕೆಲಸ ಇಲ್ದಿರಲ್ಲ ಆಗ್ತೀಯಾ? ಯಾವ್ದನ್ನ ಕೀಳಕ್ ಕೆಲಸದ ಕೀಳು, ಯಾವ್ದು ಕೀಳಕ್ ಕೆಲಸ ಇಲ್ವಾ? ನಿನ್ನಂತ ಹುಡುಗಳ್ನ ಎಷ್ಟು ನೋಡಿಲ್ಲ ನಾನು. ಅಲ್ಲಿ ಬರಬೇಕು, ಏನೋ ಗುಡ್ ಮಾರ್ನಿಂಗ್ ನೀವು ಚೆನ್ನಾಗಿ ಕೇಳ್ಬೇಕು. ಅವನು ನೀ ಡಿ ಬಾಸ್ ಬಗ್ಗೆ ಯಾಕೆ ಮಾತಾಡಲಿ, ತಿಕ್ಕಾ ಮಿಚ್ಕೊಂಡಿರೋ. ಅಯ್ಯ ನಿನ್ನ ನಾನು ಎಕಡ ಹಾಕ, ನಿನ್ಗೆ ಕೇಳಕ್ ಕೆಲಸ ಇಲ್ಲ. ಏನು ಈಗ ಮಾತಾಡ್ತೀನಿ ಕೇಳಿಸ್ಕೊ. ಈಗ ಯಾಕೆ ವಿಚಾರ ಎಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾಳೆ ಮಿಡ್ ನೈಟು ಹೊಸ ವರ್ಷಕ್ಕೆ ಇವನು ಪ್ರಮೋದ್ ಮುತಾಲಿಕ್ ಅನ್ನೋ ಒಬ್ಬ ಕೆಟ್ಟುಳ ಅಂತ ಹೇಳ್ಬೋದು. ಯಾಕೆ ಇವನ್ನ ಕೆಟ್ಟುಳ ಅಂತೀನಿ ಅಂತಂದ್ರೆ, ನನಗೆ ಮುತಾಲಿಕ್ಕು 2012ರಲ್ಲಿ ಈ ಹೋಮ್ ಮಿನಿಸ್ಟರ್ ಅಶೋಕ್ ನನ್ನ ಮೇಲೆ ಕೇಸ್ ಹಾಕಿದ್ದ, ಜೈಲಿಗೆ ಹೋಗಿದ್ದಾಗ ಅವ್ರು ಯಾರೋ ಯೂನಿವರ್ಸಿಟಿ ಚಾನ್ಸಲರ್ಗೆ ಮಖಕ್ಕೆ ಮಸಿ ಬಳ್ದು ಇವನು ಹುಡುಗರು ಒಳಗೆ ಬಂದು ಅಲ್ಲಿ ಪರಿಚಯ ಆದ್ರು. ಪರಿಚಯ ಆದ್ಮೇಲೆ ಹಿಂಗೆ ಬೆಂಗಳೂರಿಗೆ ಬಂದಾಗ ಯಾವಾಗ ನಾನು ಕಾರ್ಗಿರ್ ಕೇಳ್ತಿದ್ದ ಕೊಟ್ಟೆ. ಅದೇ ಮೂಮೆಂಟ್ ಅಲ್ಲಿ 2013ರಲ್ಲಿ ಈ ಮುತಾಲಿಕ್ ಹುಡುಗರು ಸಿಂದಗಿನಲ್ಲಿ ತಹಸೀಲ್ದಾರ್ ಆಫೀಸ್ ಮೇಲೆ ಪಾಕಿಸ್ತಾನಿ ಫ್ಲಾಗ್ ಅನ್ನ ಆರಿಸ್ಬಿಟ್ಟು, ಅವಾಗ ಬಿಜೆಪಿ ಗೌರ್ಮೆಂಟ್ ಇರ್ತದೆ, 6 ವರ್ಷಕ್ಕೆ ಹೋಮ್ ಮಿನಿಸ್ಟ್ರು, ಏನ್ ಆ ಸಿಂದಗಿ ಉರಿತು. ಉರಿದಾಗ ಈ 4 ಜನ ಶ್ರೀರಾಮ ಸೇನೆ ಹುಡುಗರನ್ನ ಅರೆಸ್ಟ್ ಮಾಡ್ತಾರೆ. ಇವನು ಮುತಾಲಿಕ್ ಅವ್ರು ನಮ್ಮವರಲ್ಲ ಅಂತೇಳಿ ಡಿಸೋನ್ ಮಾಡ್ತಾನೆ. ಬಟ್ ಅವ್ರ ಐಡಿ ಕಾರ್ಡ್ಗಳು ಸಿಕ್ಕಾಕಂತದೆ. ಐಡಿಗಳು ಸಿಕ್ಕಾಕೊಂಡ್ಮೇಲೆ ಇವನೇ ಮಾಡಿಸಿರೋದು ಮುತಾಲಿಕ್ ಅಂತೇಳಿ ಆಗಿನ ಹೋಮ್ ಮಿನಿಸ್ಟರ್ 6 ವರ್ಷಕ್ಕೂ ಇವನ್ ಮೇಲೆ, ಈ ಮುತಾಲಿಕ್ ಮೇಲೆ ಗೂಂಡಾ ಆಕ್ಟ್ ಹಾಕಬೇಕು. ಆ ಸಿಂದಗಿನ ಈ ಪಾಕಿಸ್ತಾನಿ ಫ್ಲಾಗ್ ವಿಚಾರನ ಆರಿಸಿ ಇವನು ನೆಮ್ಮದಿ ಹಾಳು ಮಾಡ್ದ ಅಂತ ಗೂಂಡಾ ಆಕ್ಟ್ ಮಾಡಬೇಕು ಅಂತಾರೆ. ಆ ಟೈಮಲ್ಲಿ ನನಗೆ ಪರಿಚಯದಿಂದ ನನಗೆ ಅಪ್ರೋಚ್ ಮಾಡ್ತಾನೆ. ನಾನು ಈ ಮುತಾಲಿಕ್ನ ಜಾಲಹಳ್ಳಿಯಲ್ಲಿರೋ ಆರ್ ಅಶೋಕ್ ಮನೆ ಕರ್ಕೊಂಡು ಹೋಗ್ತೀನಿ. ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಅವತ್ತು ಆರ್ ಅಶೋಕ್ ಅವರೇ, ವಯಸ್ಸಾಗಿದೆ, ಈತನನ್ನ ಗೂಂಡಾ ಆಕ್ಟ್ ಹಾಕ್ಬೇಡಿ, ಸುಮ್ಮನೆ ತೊಂದರೆ ಆಗತ್ತೆ, ವಯಸ್ಸಾಗಿದೆ, ಎಲ್ಲೋ ಹೋರಾಟಗಾರ ಅಲ್ಲ ಜಗದೀಶ್ ಅವರೇ, ನೋಡಿ ಇವನು ಹುಡುಗರ್ಗೆ ಕಾಸಿಸ್ಕೊಂಡು ಹುಡುಗರ ಕೈಲಿ ಪಾಕಿಸ್ತಾನಿ ಫ್ಲಾಗ್ ಆಡ್ಸೋನೆ ಸಿಂದಗಿ ತಾಲೂಕ್ ಆಫೀಸ್ ಮೇಲೆ. ನೆಮ್ಮದಿ ಇಲ್ಲ. ಹೆಚ್ಚು ಕಮ್ಮಿ 1 ವಾರ ಆಯಿತು. ಅಲ್ಲಿ ಒಬ್ಬರಿಗೊಬ್ರು ಗಲಾಟೆಗಳು ಮಾಡಿಕೊಂಡು ಹೊಡೆದಾಡ್ಕೊಂಡು ಸಾಯ್ತಾವ್ರೆ. ಇವನೇನೋ ಸಿಂದಗಿ ಫ್ಲಾಗ್
ಕೇಳಿದ್ರೆ ಇಲ್ಲ ಅಂತಂದ. ಆಮೇಲೆ ಹೋಮ್ ಮಿನಿಸ್ಟರ್ ಮುಂದೆ ಒಪ್ಕೊಂಡ, 6 ವರ್ಷಕ್ಕೆ ಮುಂದೆ ಇವನು ಮುತಾಲಿಕು ಒಪ್ಕೊಂಡ, ನಾನೇ ಹುಡುಗರಿಗೆ ಆರಿಸಿದ್ದು ಅಂತ. ನಾನು ಆವತ್ತು ಅವನನ್ನ ಆ ಮುತಾಲಿಕನ ಇನ್ಮೇಲೆ ನನ್ನ ಸವಾಸಕ್ಕೆ ಬರಬೇಡಪ್ಪ, ನನ್ನನ್ನೇನು ಕೇಳ್ಬೇಡ, ನಾನು ಅನ್ಕೊಂಡಿದ್ದೆ ಈತ ಇನ್ನೋಸೆಂಟು ಅಂತ. 6 ವರ್ಷಕ್ಕೂ DCPನ ಕರೆಸಿದ್ರು. 2013 ವಿಚಾರ ಇದು. 2013ರಲ್ಲಿ ಗೂಂಡಾ ಆಕ್ಟ್ ಹಾಕಬೇಕು ಅಂತ ಇದೇ ಬಿಜೆಪಿ ಸರ್ಕಾರ ಹೋಮ್ ಮಿನಿಸ್ಟರ್ ಆರ್ ಅಶೋಕ್ ಅವರ ಹೋಮ್ ಮಿನಿಸ್ಟರ್ ಇದ್ದಾಗ ಇದೇ ಮುತಾಲಿಕ್ ಮೇಲೆ ಡಿಸೈಡ್ ಮಾಡಿದಾಗ, ಕಾರಣ ಸಿಂದಗಿ ತಾಲೂಕ್ ಆಫೀಸ್ ಮೇಲೆ ಪಾಕಿಸ್ತಾನಿ ಫ್ಲಾಗ್ ಆರಿಸುತ್ತೆ, ಆರಿಸ್ಬಿಟ್ಟು ಇವ್ರು ಎಸ್ಕೇಪ್ ಆಗ್ಬಿಡ್ತಾರೆ ಈ ಮುತಾಲಿಕ್ ಹುಡುಗರು. ಅದಾದ ನಂತರ ಅವ್ರು 4 ಜನ ಅರೆಸ್ಟ್ ಮಾಡ್ತಾರೆ. ಈತ ಕಾರಣ ಅಂತ ಗೊತ್ತಾಗತ್ತೆ, ಈತನೇ ಆರಿಸಿರೋದು ಅಂತ. ಗೂಂಡಾ ಆಕ್ಟ್ ಹಾಕ್ಬೇಕು ಅಂದಾಗ ನನ್ನನ್ನು ಅಪ್ರೋಚ್ ಮಾಡ್ತಾನೆ. ನಾನು ರಿಕ್ವೆಸ್ಟ್ ಮಾಡಿ ಆವತ್ತಿನ ಹೋಮ್ ಮಿನಿಸ್ಟರ್ ಆರ್ ಅಶೋಕ್ ಹೇಳಿ ರಿಕ್ವೆಸ್ಟ್ ಮಾಡಿ ದಯಮಾಡಿ ಗೂಂಡಾ ಆಕ್ಟ್ ಹಾಕ್ಬೇಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅದು ಅಲ್ಲಿಗೆ ನಿಂತೋಯ್ತು. ನಾನು ಹೇಳಿದೆ ಆಮೇಲೆ, ನಿನ್ ಸವಾಸ ನನಗೆ ಬೇಡಪ್ಪ, ನೀನ್ ಇಷ್ಟು ದೊಡ್ಡ ವ್ಯಕ್ತಿ ಅಂತ ನಂಗೆ ಗೊತ್ತಿರಲ್ಲ ಅಂತೇಳಿ ಐ ಸ್ಟಾರ್ಟೆಡ್ ಅವಾಯ್ಡಿಂಗ್ ದಿಸ್ ಮುತಾಲಿಕ್. ತದನಂತರ ಇವನ ಹೆಸರು ಬಂದಿದ್ದು ಗೌರಿ ಲಂಕೇಶ್ ಕೇಸಲ್ಲಿ ಗೌರಿ ಲಂಕೇಶ್ ಸತ್ಯ ಆಗುತ್ತೆ, ಸಿದ್ದರಾಮಯ್ಯ CM ಆಗಿರ್ತಾರೆ. ಎಂಟೈರ್ ಇನ್ವೆಸ್ಟಿಗೇಷನ್ ಏನೇ ಮಾಡಿದ್ರು ಒಂದು ಟ್ರೇಸ್ ಔಟ್ ಕೂಡ ಸಿಗಲ್ಲ. ಬಿಲೀವ್ ಇಟ್ ಆರ್ ನಾಟ್, ಪೊಲೀಸ್ ಇಲಾಖೆಗೆ ನಾನೇ ಅನಾನಿಮಸ್ ಲೆಟರ್ ಬರೆದಿದ್ದು. ಐ ಗೇವ್ ಗೌರಿ ಲಂಕೇಶ್ ಕೇಸಲ್ಲಿ ನನ್ನ ಹತ್ರ ಇದ್ದಂತ ಮಾಹಿತಿಯನ್ನ ಲೀಡ್ ಕೊಟ್ಟಿದ್ದು ಪೊಲೀಸರಿಗೆ ಮತ್ತೆ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾನೇ. ನಾನು ನನ್ನ ಹೆಸರು ಬರೀಲಿಲ್ಲ. ಐ ರಾಟ್ ಎನ್ ಅನಾನಿಮಸ್ ಲೆಟರ್ ಟು ಗವರ್ಮೆಂಟ್ ಆಫ್ ಕರ್ನಾಟಕ ಅಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್. ಇದರಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಇರ್ಬೋದು, ಯಾರನ್ನ ಕರ್ಕೊಂಡ್ಬಂದು ಇಂಟ್ರಾಗೇಟ್ ಮಾಡಿದ್ರೆ ಗೌರಿ ಲಂಕೇಶ್ ಕೇಸಲ್ಲಿ ಮೂಲ ಕಿಲ್ಲರ್ ಸಿಗುತ್ತೆ ಅಂತ ಲೆಟರ್ ಮುಖಾಂತರ ಪೊಲೀಸರಿಗೆ, ಸರ್ಕಾರಕ್ಕೆ ಲೀಡ್ ಕೊಟ್ಟಿದ್ದು ನಾನೇ. ಬಿಲೀವ್ ಇಟ್ ಆರ್ ನಾಟ್, ಐ ಡಿಡ್ ದಿಸ್. ಯಾಕಂದ್ರೆ ನನಗೆಲ್ಲೋ ಒಂದ್ ಕಡೆ ಈ ಮುತಾಲಿಕ್ ಮೇಲೆ ಡೌಟ್ ಇತ್ತು. ಯಾಕಂದ್ರೆ ವೆಪನ್ ಟ್ರೈನಿಂಗ್ಗಳನ್ನ ಅನಧಿಕೃತವಾಗಿ ಕೊಡ್ತಾನೆ ಅಂತ ನನ್ನ ಕಿವಿಗೆ ಬಿದ್ದಿತ್ತು. ಹೆಣ್ಮಕ್ಳ ಕೈಗೆ ಬರ್ಜಿ, ಹುಡುಗರಿಗೆ ಅನಧಿಕೃತವಾಗಿ ಗುಂಡಾಕೋ ಟ್ರೈನಿಂಗ್ ನ ಕೊಡ್ತಾ ಇದ್ದಾನೆ. ಎಲ್ಲೋ ಒಂದ್ ಕಡೆ ಕರ್ನಾಟಕವನ್ನ UP ಬಿಹಾರ್ ಮಾಡಕ್ ಹೊಟ್ಟಿದ್ದಾನೆ ಅಂತ ನನಗೊಂದಷ್ಟು ಜನ ಬಂದು ಹೇಳೋರು. ಸೊ ನಮ್ಮ ಹತ್ರ ದಾಖಲೆಗಳೇನು ಇರಲಿಲ್ಲ, ಬಟ್ ಎಸ್ ಕೇಳಿದ್ದನ್ನ ಕೇಳಿಸ್ಕೊಂಡು ನಾವು ಸುಮ್ಮನೆ ಇದ್ವಿ. ಸೊ ಗೌರಿ ಲಂಕೇಶ್ ಕೇಸಲ್ಲಿ ಇವನ್ ಶಿಷ್ಯ ಒಬ್ಬ, ಇವನ್ ಜೊತೆಲಿ ಇವನ್ ಶಿಷ್ಯ ಒಬ್ಬ ಇರ್ತಾನೆ. ಓಕೆ, ಈ ಫರ್ಗಾಡ್ ಇಸ್ ಸೇಮ್, ಈ ಗೆಟ್ ಅರೆಸ್ಟೆಡ್. ನಾವು ಲೀಡ್ ಕೊಟ್ಟಿದ್ದೆವು. ಮುತಾಲಿಕ್ ಜೊತೆಲಿ ಸುತ್ತಮುತ್ತರ ಹುಡುಗರನ್ನ ಇಂಟ್ರಾಗೇಟ್ ಮಾಡಿದ್ರೆ ಗೌರಿ ಲಂಕೇಶ್ ಕಿಲ್ಲರ್ ಸಿಗಾಕಂತಾರೆ ಅಂತ ನಾನೇ ಲೀಡ್ ಕೊಟ್ಟಿದ್ದು. ಪೊಲೀಸ್ ಇಲಾಖೆ ಅಲ್ಲಿವರೆಗೂ ಪೊಲೀಸ್ ಇಲಾಖೆ ನಂಗ ಬಂಗ ಮಂಗ ಆಗ್ಬಿಟ್ಟಿತ್ತು. ಏನೋ ಗೌರಿ ಲಂಕೇಶ್ ಕೇಸಲ್ಲಿ ಲೀಡ್ ಕೊಟ್ಟ ಮೇಲೆ ಆವಾಗ ಇವನ ಹತ್ರ PA ಆಗಿ ಕೆಲಸ ಮಾಡ್ತಾ ಇದ್ದ. ಓಕೆ, ಪಾತ್ರೆ ಸಾಮಾನ್ ಮಾರೋರ ಮಗ ಅವನು ಯಾರು ಹೊರಡೆ ಹೋಗಿದ್ದಾನೆ ಕಿಲ್ಲರು, ಮುತಾಲಿಕ್ ಹತ್ರ ಕೆಲಸ ಮಾಡ್ತಾ ಇದ್ದೆ. ಇವನು ಒಪ್ಕೊಂಡಿಲ್ಲ, ಮುತಾಲಿಕ್ ಯಾವುದೇ ಕಾರಣಕ್ಕೂ ಇವನು ಒಪ್ಕೊಂಡಿಲ್ಲ. ನಮ್ಗೆ ಗೊತ್ತಿಲ್ಲ ಅಂದ. ಬಟ್ ಅವ್ನು ನಮ್ಮನೆಗೂ ಬಂದಿದ್ದ, ಇವನ್ ಜೊತೆಯಲ್ಲಿ ಬಂದಿದ್ದ. ಮುತಾಲಿಕ್ ಅವಾಗ ನಮ್ಮನೆಗೆ ಬಂದಾಗ ಇವನನ್ನ ನೋಡಿದ್ದೆ. ಆಗ ನಾನು ನೋಡಿದಾಗ 19 ವರ್ಷ. ಓಕೆ, ಪರಶುರಾಮ್ ಅಂತ ಅವನ ಹೆಸರು. ಪರಶುರಾಮ್ ಗೌರಿ ಲಂಕೇಶ್ ಕೇಸಲ್ಲಿ ಆಗಿರುವ ಆ ಪರಶುರಾಮ್ ಮುತಾಲಿಕ್ ಹತ್ರ ಕೆಲಸ ಮಾಡ್ತಾ ಇದ್ದಂತ ಪೊಲೀಸ್ ಇಲಾಖೆ ದಾಖಲೆಗಳು ಹೇಳ್ತದೆ. ಅವನನ್ನ ಅರೆಸ್ಟ್ ಮಾಡಿದ್ರೆ ಈಸ್ ಅ ಪಾರ್ಟ್ ಆಫ್ ದಿಸ್ ಕಿಲ್ಲರ್. ಗೌರಿ ಲಂಕೇಶ್ ಕೊಂದಂತ ಟೀಮ್ ಅಲ್ಲಿ ಪರಶುರಾಮ್ ಇದ್ದಿದ್ದ. ನಾವೇ ಲೀಡ್ ಕೊಟ್ಟಿದ್ದು. ಐ ಗೇವ್ ದ ಲೀಡ್ ಟು ದ ಡಿಪಾರ್ಟ್ಮೆಂಟ್. ಮುತಾಲಿಕ್ ಸುತ್ತಮುತ್ತ ಇರೋ ಹುಡುಗರನ್ನ ಇಂಟ್ರಾಗೇಟ್ ಮಾಡಿದ್ರೆ ಕಿಲ್ಲರ್ ಸಿಕ್ಕಾಕೊಳ್ತಾರೆ ಅಂತ ನಾನೇ ಪತ್ರ ಬರೆದಿದ್ದು, ಅನಾನಮಸ್ ಲೆಟರ್ ಬರೆದಿದ್ದು. ಅದ್ರ ಮೇಲೆ ಪೊಲೀಸರು ಇವನ್ ಬುಡಕ್ಕೆ ಪತ್ತೆ ಹಚ್ಚಿದ್ರು. ಏನಂತಂದ್ರೆ ಅವನನ್ನ ಪರಶುರಾಮನ್ನ ಅರೆಸ್ಟ್ ಮಾಡಿದ್ರು. ಬಟ್ ಮೂಲ ಇವನೇ. ನನ್ಗೆ ಆವತ್ತು ಇವನೇ ಮೂಲ ಅಂತ ಗೊತ್ತಿತ್ತು. ಬಟ್ ಆದ್ರೆ ಈ ಡಿಸೋನ್ಡ್ ಆ ಪರಶುರಾಮನ್ ವಿಚಾರದಲ್ಲಿ ನನ್ಗೆ ಗೊತ್ತೇ ಇಲ್ಲ ಅಂತ ಡಿಸೋನ್ ಮಾಡ್ಕೊಂಬಿಟ್ಟ. ಪೊಲೀಸ್ ಇಲಾಖೆನೂ ಕೂಡ ಈ ಮುತಾಲಿಕನ್ನ ಹಂಗೆ ಕೈ ಬಿಟ್ಟು ಆ ಪರಶುರಾಮನ್ನ ಗೌರಿ ಲಂಕೇಶ್ ಕೇಸಲ್ಲಿ ಅರೆಸ್ಟ್ ಮಾಡಿದ್ರು. ಎಲ್ಲ ಅರ್ಧಂಬರ್ಧ ಕೆಲಸ. ಅದೇ ಹೇಳಿದ್ರಲ್ಲ, ಯಾವುದು ವೈರಸ್ ಅನ್ನ ಬಿಟ್ಟು ಸ್ಪ್ರೆಡ್ ಯಾರೋ ಸಣ್ಣ ಪುಟ್ಟ ಕರ್ಕೊಂಬಂದಲ್ಲಿ ಹೊರಡೆ ಹಾಕಿದ್ದು. ಇಷ್ಟೆಲ್ಲ ಗೊತ್ತಾದ ಮೇಲೆ ಇವನು ಕರ್ನಾಟಕದಲ್ಲಿ ಶಾಂತಿ ಭಂಗ ಮಾಡೋ ವ್ಯಕ್ತಿ ಅಂತೇಳಿ ನಾನು ನನ್ನ ಮನಸ್ಸಲ್ಲೇ ಇವನನ್ನ ದೂರ ಇಟ್ಕೊಂಡು ಐ ಕೆಪ್ಟ್ ಹಿಮ್ ಅವೇ. ಇವತ್ತು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ BTV-ನಲ್ಲಿ. ಯಾರಾದ್ರೂ ಹೊಸ ವರ್ಷನ ಆಚರಣೆ ಮಾಡಿದ್ರೆ ಹೋಟೆಲಲ್ಲಿ ನುಗ್ಗು ಹೊಡಿತಾನಂತೆ. ಬಾರಲೇ ಮುತಾಲಿಕ್, ಬಾರ ಹೊಡಿ, ಬಾರ ಬೆಂಗಳೂರಲ್ಲಿ ಆಚರಣೆ ಮಾಡಿ ಬಾರ. ಆಮೇಲೆ ನೀನ್ ಯಾವನ ನಮ್ಮ ಆಚರಣೆಗೆ ನೀನ್ ಯಾವನ ಮಾಡ್ಬೇಡ ಅಂತ ಹೇಳಕ್ಕೆ ಹೋಗಿ ಹೊಡಿ. ಕುವೆಂಪುನ ಹೊಡಿದ್ಯಾನೋ? ಕುವೆಂಪು ಒಂದು
ಕುವೆಂಪು ಒಂದು ಸಾರಾಂಶ ಬರೆದಿದ್ದಾರೆ. ಓಕೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ. ಹೇ ಮುತಾಲಿಕ್, ಕುವೆಂಪು ಕರ್ನಾಟಕವನ್ನ ಸರ್ವ ಜನಾಂಗದ ಶಾಂತಿ ತೋಟ ಅಂತ ಹೇಳಿದ್ದಾರೆ, ರಸಿಕರ ಕಂಗಳ ಸೆಳೆಯುವ ನೋಟ ಅಂತ ಹೇಳಿದ್ದಾರೆ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕರ ಜೈನರ ಉದ್ಯಾನ ಅಂತ ಹೇಳಿದ್ದಾರೆ. ಈ ಉದ್ಯಾನಕ್ಕೆ ವಿಷಕಾರಿ ನಾಗರಾವ್ ತರ ಬರ್ತೀಯಲ್ಲೋ. ನಾವು ನಮ್ಗೇನೋ ಬೇಜಾರು, ಏನೋ ಹೊಸ ವರ್ಷ ಅಂತ ಅಂತಾರೆ, ಆಯ್ತು ಕ್ರಿಶ್ಚಿಯನ್ಸ್ ಅವರು ಆಚರಣೆ ಮಾಡ್ಕೊಳ್ಳಿ, ನಾವೇನೋ ಮನೆಯಲ್ಲಿ ಏನೋ ಇರೋದನ್ನ ತಿಂದು ನಗಬಾರ್ದಾ? ನಿನ್ನ ಲೂಟಿ ಗ್ಯಾಂಗ್ಗೆ, ಬಿಜೆಪಿ ಲೂಟಿ ಗ್ಯಾಂಗ್ಗೆ ಯಾವಾಗೂ ನಾವು ದರಿದ್ರ ದುಡ್ಕೊಂಡು ನಾವು ನಮ್ಮ ದುಡಿಮೆನಲ್ಲಿ ಟ್ಯಾಕ್ಸ್ ಕಟ್ಕೊಂಡು ಹೋಗೊಡಿಯೋ. ಹಾಸನದಲ್ಲಿ ಇವನು ಆ ಪ್ರಜ್ವಲ್ ರೇವಣ್ಣ 106 ಹೆಣ್ಣು ಮಕ್ಕಳನ್ನ ರೇಪ್ ಮಾಡ್ದ, ನಗ್ನ ವಿಡಿಯೋಗಳನ್ನ ಮಾಡ್ದ. ಹೋಗ, ಮುತಾಲಿಕ್ ಹೋಗ್ ಹೊಡಿಯಾಗಲೇ. ನಿನ್ನ ವಯಸ್ಸೇನೋ, ನೀನ್ ಮಾತ್ರ ಹಲ್ಕ ಕೆಲಸ ಏನೋ, ಏನ್ ಗೂಂಡಾನೇನೋ ನೀನು ಕರ್ನಾಟಕದಲ್ಲಿ? ನಾವು ಆಚರಣೆ ಮಾಡ್ದ ನಿನ್ಗ್ಯಾಕೋ ತಿಕಾವರಿ? ನಿನ್ಗೇನ್ ತಿಕಾವರಿ? ಏನೋ ತಿಕಾವರಿ ನಿನ್ಗೆ? ಯಾಕೆ ಗನ್ಮೆನ್ ಕೊಟ್ಟವ್ರೆ ಅಂತನಾ? ಯಾರೋ ಒಂದಷ್ಟು ಪುಡಾರಿಗಳು ಜೊತೆಲಿದಾರ ನಿನ್ಗೆ ಸಾಥ್ ಕೊಡೋಕೆ ಅಂತನಾ? ಏನಾ ಆ ಗೌರಿ ಲಂಕೇಶ್ ಕೊಲೆ ವಿಚಾರದಲ್ಲಿ ಆ ಪರಶುರಾಮ್ ಜೊತೆಲಿ ನಿನ್ನೂ ಅರೆಸ್ಟ್ ಮಾಡಬೇಕಾಗಿತ್ತು ಪೊಲೀಸರು. ನೆಟ್ಟಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲ. ನಾನ್ ಸಿಎಂ ಆಗಿದ್ದ ದಿವಸ ನಿನ್ಗೈತೆ ಕಣಲಿ ವಸೂಲಿ ಹಾಕಿ, ಅವ್ರಿವ್ರ ಹತ್ರ ವಸೂಲಿ ಹಾಕಿ ನನ್ನ ಹತ್ರ ಸುಸೂಲಿ ಮಾಡ್ಕೊಂಡೆ. ಬಂದಾಗೆಲ್ಲ ಕಾರು ಹೋಟ್ಲು ತಿನ್ನಕ್ಕೆ ನಾವು ಅಲ್ಲ, ಅದು ರೋಲ್ ಕಾಲ್ ಅಲ್ಲ, ಅದು ರೋಲ್ ಕಾಲ್ ಅಲ್ಲ ಅಲ್ವೇನಾ? ಧಮ್ಕಿ ಹಾಕ್ತೀಯಾ? ಕರ್ನಾಟಕದಲ್ಲಿ ನಾವು ಏನೋ ನಮ್ ಸೆಲೆಬ್ರೇಷನ್ ಮಾಡ್ಕೊಂಡು ಧಮ್ಕಿ ಹಾಕ್ತೀಯ. ನೀನ್ ಯಾವನಲ್ಲಿ ಹೇಳಕಲ್ಲಿ? ಹೋಗ, ತಾಕತ್ತಿದ್ರೆ ಕಾನೂನು ಅಮೆಂಡ್ಮೆಂಟ್ ತಗೊಂಬರೋ, ನಿಂತ್ಕೊಳ್ಳೋ, MLA ನಿಂತ್ಕೋ, ಹೋಗಿ CM ಆಗೋ, ಹೋಗಿ ಬದಲಾವಣೆ ಮಾಡೋದು ನಿನ್ ತಾಕತ್ತಿದ್ರೆ. ಹಿಂದೂ ಅಂತ ಹೇಳ್ಬಿಟ್ಟು ಲೂಟಿಕೋರ ಹಿಂದೂಗಳ ಮೈ ತುಂಬಾ ಟ್ಯಾಕ್ಸ್ ಹಾಕ್ತೀರಾ. ಮಕ್ಕಳು ರಬ್ಬರ್ ಟ್ಯಾಕ್ಸು, ಹಿಂದೂ ಸರ್ಕಾರದಲ್ಲಿ ಪೆನ್ಸಿಲ್ ಟ್ಯಾಕ್ಸು, ಅಂಡರ್ವೇರ್ ಟ್ಯಾಕ್ಸು, ಬನೀನ್ ಟ್ಯಾಕ್ಸು, ಬ್ರಾಕ್ ಟ್ಯಾಕ್ಸು. ಬಡವರು ತಗೊಂಡ ಮೆಡಿಸನ್ಗೆ GST ಇದೆ. ಯಾಕೋ ಕೇಳಲ್ಲ ನೀನು? ಮುತಾಲಿಕ್, ಯಾಕ ಕೇಳಲ್ಲ ಲೂಟಿಕೋರನ್ನ? ಯಾಕ ಕೇಳಲ್ಲ ನೀನ್ ಲೈ? ನನ್ಗೆ ಗೊತ್ತು ವರ್ಣ ವ್ಯವಸ್ಥೆನಲ್ಲಿ ನೀನೊಬ್ಬ ಬ್ರಾಹ್ಮಣ ಅಂತ. ನಿನ್ನ ಕೈಯಲ್ಲಿ ಧಮ್ಕಿ ಹಾಕ್ಸದ್ ಯಾರು ಅಂತಾನೂ ಗೊತ್ತು. ಏನ ಶೂದ್ರ ಮೇಲೆ ಶೂದ್ರನ ಎತ್ಕಟ್ಟಿ, ಶೂದ್ರ ಕೈಲಿ ಶೂದ್ರನ ಒಡ್ಸಾಕಿ, ಪರಶುರಾಮು ಶೂದ್ರ, ಗೌರಿ ಲಂಕೇಶ್ ಶೂದ್ರ, ನೀನು ಸೆಂಟ್ರಲ್ ಆಟ ಆಡಿ ಮಜಾ ತಗೊಂಡಲ್ಲ ನೀನು. ಶೂದ್ರಗಳನ್ನ ಎತ್ಕಟ್ಟಿ, ಶೂದ್ರಗಳ ಕೈಲಿ ಶೂದ್ರನ ಒಡ್ಸಿ, ಕೊಲೆಗಳನ್ನ ಮಾಡಿಸಿ, ನೀನ್ ಆರಾಮಾಗಿ ಧಮ್ಕಿ ಕೊಟ್ಕೊಂಡು ಓಡಾಡ್ಕೊಂಡು ಅವ್ರಿವ್ರ ಹತ್ರ VIP ಲೆವೆಲ್ ಅಲ್ಲಿ ಜೀವನ ಮಾಡ್ಕೊಂಡು ಸರ್ಕಾರದಿಂದ ಗನ್ಮ್ಯಾನ್ ಹಾಕ್ಸ್ಕೊಂಡು ನೀನೊಬ್ಬ ಸಾಚಾನೇನಲ್ಲೈ? ಸಾಚಾನ ನೀನು ಸಾಚಾನೇನೋ? ಯಾರೋ ನಿನ್ನ ಹೋರಾಟಗಾರ ಅಂತ ಹೇಳಿದೋಲೈ? ಯಾರೋ ನೀನು? ಬೆಂಕಿ ಹಚ್ಚೋ ನಿನ್ನ ಇನ್ನ ಸರ್ಕಾರಗಳು ಗೂಂಡಾ ಆಕ್ಟ್ ಅಲ್ಲಿ ಒಡೆ ಹಾಕ್ದಿರ ಮಡ್ಕೊಂಡಿದಿರಲ್ಲ. ಏನ್ ಹೇಳ್ಬೇಕು ನಿನ್ಗೆ? ನೀನ್ ಯಾವನ ಲೈ? ನಮ್ಮ ಆಚರಣೆಗೆ ನೀ ಕೆಳಗೆ ನೀನ್ ಯಾವನ ಲೈ? ನೀನ್ ಯಾವನ? ಓ ಅರ್ಯೋ, ಯಾರೋ ನೀನು? ವರ್ಣಾಶ್ರಮ ಪದ್ಧತಿಯಲ್ಲಿ ನಾವುಗಳು ಗುಲಾಮರಾಗಿ ಹಿಂದುತ್ವನ ಹೆಸರಲ್ಲಿ ಜೀವನ ಮಾಡಿದ್ರೆ ನಿನಗೆ ಬೇಕಾ? ನಿನಗೆ ಬೇಕೇನಾ? 11 ವರ್ಷದಿಂದ ಇದು ಒಂದು ಪುಟ್ಟ ಒಂದು ಮಗುವನ್ನ ಬಿಟ್ಟಿಲ್ಲ ಅವನು. ಯಾರ ಅವನು? ಯಡಿಯೂರಪ್ಪ. ಹೋಗ್ ಹೊಡಿಯಲೇ. ಮುತಾಲಿಕ್ ಹೋಗ್ ಹೊಡಿಯಲೇ. ಯಡಿಯೂರಪ್ಪನ ಸೆಕ್ಷುವಲ್ ಹರಾಸ್ಮೆಂಟ್ ಕೇಸ್ ಇದೆ, ಪೋಕ್ಸೋ ಕೇಸಲ್ಲಿ. ಮೈನರ್ ಹೆಣ್ಮಗಳನ್ನ ಸೆಕ್ಷುವಲ್ ಹರಾಸ್ಮೆಂಟ್ ಕೇಸ್ ಇದೆ. ಹೋಗ್ ಹೊಡಿಯೋ, ಯಡಿಯೂರಪ್ಪನ ಹೊಡಿ. ತಾಕತ್ತಿದ್ರೆ ನಿನ್ಗೆ. ಒಂದು ಮಗುನ ಬಿಟ್ಟಿಲ್ಲ. ಹೋಗೊಡಿ. ಅವ್ನ್ ಸಿಟಿ ರವಿನ ಹೊಡಿಯೋ. ಒಂದು ಹೆಣ್ಮಗಳನ್ನ ಸೂಳೆ ಅಂತಾನೆ. ಹೋಗ್ ಹೊಡಿಯೋ, ತಾಕತ್ತಿದ್ರೆ ನಿನ್ಗೆ. ಹೊಡಿಯಲೇ. ಮುತಾಲಿಕ್ ಹೊಡಿಯಲೇ. ಗುಂಡಾ, ಕ್ರಿಮಿನಲ್, ರೋಲ್ ಕಾಲ್ ಹೊಡಿಯಲೇ. ಹಿಂದುತ್ವನ ಹೆಸರೇಳ್ಕೊಂಡು ಗುಂಡಾಯಿಸಂ ಮಾಡ್ತೀಯಲೇ. ಪಾಳ್ಯಗಾರ ವಂಶ ನಮ್ದು. ಮಗನೇ, ಎಚ್ಚರವಾಗಿರೋ. ಏನೋ ಹೋಟ್ಲಿಗೆ ನುಗ್ಗೋಡಿದ್ಯಾ? ಬಾರೋ, ನಿಂಗೆ ತಾಕತ್ತಿದ್ರೆ ಬೆಂಗಳೂರಿಗೆ ಲೈ. ಬಾರೋ, ನಿಂಗೆ ತಾಕತ್ತಿದ್ರೆ ಬಾರೋ ಬೆಂಗಳೂರಿಗೆ. ಬಾರೋ ಎಲ್ಲಿ ಬರ್ತೀಯ? ಬಾರೋ, ಆಚರಣೆ ಮಾಡ್ತೀವಿ. ನಿನ್ನ ಗಾನ ಬಟ್ಟೆ ಬಿಚ್ಚಾಕಿ ಪೊಲೀಸರ ಕೈಲಿ ತಾಕ್ಸಿಲ್ಲ. ನಾವು ಕೂಡ ಪಾಳ್ಯಗಾರ ವಂಶದವರಲ್ಲ. ಬಾರಲಿ, ಬಾರೋ. ಕಮಾನ್ ಮುತಾಲಿಕ್, ಕಮಾನ್.
ಮಗನೇ ನಿನ್ಗೆ 2013ರಲ್ಲಿ ಗೂಂಡಾ ಆಕ್ಟ್ ಹಾಕಿ ಒಡೆ ಕಳಿಸ್ತಾ ಇದ್ರು. ಸಿಂದಗಿನಲ್ಲಿ ತಾಲೂಕ್ ಆಫೀಸ್ ಮೇಲೆ ಪಾಕಿಸ್ತಾನ್ ಫ್ಲಾಗ್ ಅನ್ನ ಆರಿಸಿ ಬಂದು ಇವನಿಗೆ 6 ವರ್ಷಕ್ಕೆ ಕಾಲಕ್ಕೆ ಬಿದ್ದೆ ಅವ್ರ ಮನೆಯಲ್ಲಿ. ಬೇಕೂಫಾ, ಕಾಲಕ್ಕೆ ಬಿದ್ದಿಲ್ಲ ನೀನು, ನನ್ನ ಕಣ್ ಮುಂದೆ ಬಿದ್ದಲ್ವ ನೀನು, ನಾನೇ ಕರ್ಕೊಂಡೋದೆ. ಈಗ ಕರ್ನಾಟಕಕ್ಕೆ ಧಮಕಿ ಕೊಡ್ತೀಯ ನೀನ್ ಯಾವನಲ್ಲಿ? ನೀನ್ ಯಾವನ ಧಮಕಿ ಕೊಡಕ್ಕೆ ನಮ್ಗೆ? ಓರ್ಯೋ ವರ್ಣಾಶ್ರಮದ ಬ್ರಾಹ್ಮಣ ನೀನು ಲೈ ಅಂದ್ರೆ ನಿನ್ನ ಪ್ರಕಾರ ಜೀತ ಪದ್ಧತಿ ಇರ್ಬೇಕಾ ನಮ್ಗೆ? ನಾವೆಲ್ಲ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಜೀವನ ಮಾಡ್ಬೇಕು, ಒಬ್ಬರಿಗೊಬ್ರು ಶೂದ್ರಗಳು ಹೊಡೆದಾಕೊಂಡು ಸತ್ರೆ ನಿಮಗ್ ಮಜಾ ಮಾಡ್ಬೇಕಾ? ಹೆಣ್ಮಕ್ಳು ಸ್ತನವನ್ನ ಬಿಟ್ಟು ಟ್ಯಾಕ್ಸ್ ಕಟ್ಬೇಕು, ಅದು ಬೇಕಾ ನಿನ್ಗೆ? ಅದು ಬೇಕೇನೋ ನಿನ್ಗೆ? ಸ್ತನ ತೋರಿಸಿ ಅದಕ್ಕೆ ತೆರಿಗೆ ಕಟ್ಟಿದ್ರೆ ಆ ಸಿಸ್ಟಮ್ ಬೇಕಾ ನಿನ್ಗೆ? ಬೇಕೇನಾ ನಿನ್ಗೆ? ಒಬ್ರಿಗೊಬ್ರು ಶೂದ್ರು ಇಲ್ಲಿ ಇಲ್ಲೊಂದ್ ಬುಟ್ಟಿ ಕಟ್ಕೊಂಡು ಓಡಾಡ್ಬೇಕು, ಆ ವ್ಯವಸ್ಥೆ ಬೇಕಾ ನಿನ್ಗೆ? ಯಾಕಂದ್ರೆ ನೀನ್ ಬ್ರಾಹ್ಮಣ ಅಲ್ವಾ, ನೀನ್ ಮೇಲ್ ದರ್ಜೆಲಿ ಇರ್ತೀಯ, ನಾವೆಲ್ಲ ಕೆಳಗಡೆ ನಿನ್ನ ಹತ್ರ ಕಸ ಗುಡ್ಸ್ಕೊಂಡಿರ್ತೀವಿ, ಅದ್ ಬೇಕೇನೋ ನಿನ್ಗೆ? ನೀನ್ ಯಾವನ ನಮ್ಗೆ ಹೇಳಕ್ಕೆ? ಹೆಂಗ್ ಕರ್ನಾಟಕದಲ್ಲಿ ನೀನ್ ಯಾರೋ CM ಸರ್ಕಾರನ? ಏನೋ ನೀನ್ ಯಾರ ನಮ್ಗೆ ಧಮಕಿ ಹಾಕಕ್ಕೆ? ನೀನ್ ಯಾವನಲ್ಲಿ ಧಮಕಿ ಹಾಕಕ್ಕೆ? ಮಾತಾಡೋ. ನಾಳೆ ಸೆಲೆಬ್ರೇಟ್ ಮಾಡ್ತೀವಲ್ಲಿ, ನಿಂಗೆ ತಾಕತ್ತಿದ್ರೆ ನುಗ್ಗೋ ನೋಡೋಣ. ನಿನಗೆ ತಾಕತ್ತಿದ್ರೆ ನುಗ್ಗೋ ನೋಡೋಣ. ಬೆಂಗಳೂರು ಪೂರ್ತಿ ಸೆಲೆಬ್ರೇಟ್ ಮಾಡ್ತೀವಿ. ವಿ ವಿಲ್ ಸೆಲೆಬ್ರೇಟ್ ಎಂಟೈರ್ ಬ್ಯಾಂಗ್ಳೂರ್. ನಿಂಗೆ ತಾಕತ್ತಿದ್ರೆ ನುಗ್ಗೋ. ವಿ ವಿಲ್ ಶೋ ವಾಟ್ ಈಸ್ ಅವರ್ ನಮ್ಮ ಸಂವಿಧಾನ ತಾಕತ್ತನ್ನ, ವ್ಯವಸ್ಥೆ ತಾಕತ್ತನ್ನ ತೋರಿಸ್ತೀವಿ ನಾವು. ಬಾರ ನೀನ್ ನುಗ್ಗಲೈ. ಮಗನೇ, ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡೋ ನೀನು, ಅವ್ರ ಹತ್ರ ಧಮಕಿ ಹಾಕೊಂಡು ಜೀವನ ಮಾಡೋನು. ಪಾತ್ರೆ ಸಾಮಾನು ಮಾರೋರು ಮಕ್ಕಳನ್ನ ಕರ್ಕೊಂಡ್ಬಂದು ತಲೆ ಕೆಡಿಸಿ ಇವಳು ಯಾರು ಗೌರಿ ಲಂಕೇಶನ ಹೊಡೆದಾಕಕ್ಕೆ ಹುಡುಗನ್ನ ಬಿಟ್ಟವ್ ನೀನು. ನಿನ್ನ ಪೊಲೀಸರು ಹಂಗೆ ಬಿಟ್ಟವ್ರೆ ಅಂತಂದ್ರೆ ನಿಜವಾಗ್ಲೂ ಪೊಲೀಸ್ ವ್ಯವಸ್ಥೆಗೆ ಒಂದು ಐ ಥಿಂಕ್ ಇಟ್ಸ್ ಎ ಶೇಮ್ ಆನ್ ಪೊಲೀಸ್ ಸಿಸ್ಟಮ್. ಯಾರೋ ಪರಶುರಾಮ್ ಯಾರೋ ಲೈ? ಯಾರೋ ಪರಶುರಾಮ? ಗೌರಿನ ಕೊಂದಲ್ಲ ಪರಶುರಾಮ್ ಯಾರೋ? ನಿನ್ ಶಿಷ್ಯ ತಾನೇ ಅವನು. ನಿನ್ನ ಹತ್ರ ಕೆಲಸ ಮಾಡ್ತಾ ಇರ್ಲಿಲ್ವಾ? ಮಾಡ್ತಾ ಇರ್ಲಿಲ್ಲ ನಿನ್ನ ಹತ್ರ ಕೆಲಸ ಅವನ? ಯಾರಿಗೆ ಹೇಳ್ತೀಯ? ನನಗೇನು ಭಯ ಇಲ್ಲ, ಹೇಳಲೇ. ಆವತ್ತು 6 ವರ್ಷಕ್ಕೆ 2013ರಲ್ಲಿ ಕಾಲಕ್ಕೆ ಬಿದ್ದೆ, ಗುಂಡ ಅಟ್ಟಾಕ್ಬೇಡಿ, ನನಗೆ ವಯಸ್ಸಾಗ್ಬಿಟ್ಟಿದೆ, ಶುಗರ್ ಬಂದ್ಬಿಟ್ಟಿದೆ ಅಂತ. ಈಗ ನೀನ್ ಹೀರೋಣ ನೀನು? ಧಮಕಿ ಹಾಕ್ದೆ ಬಾರ ನುಗ್ಗ. ಆ ರಾಜಕಾರಣಿಗಳು 224 ರಾಜಕಾರಣಿಗಳು 5 ಸ್ಟಾರ್ ಹೋಟ್ಲಲ್ಲಿ ಮಾಡ್ತಾರೆ. ಹೋಗಿ ಹೊಡಿಯ ಅವ್ರನ್ನ ತಾಕತ್ತಿದ್ರೆ ನಿನ್ಗೆ. ಹೊಡಿಯೋ ತಾಕತ್ತಿದ್ರೆ ಯಾರಿಗೋ ಹೇಳ್ತಲೇ? ಯಾವ ಗುಲಾಮ್ಗಿರಿನ? ಯಾರಾದ್ರೂ ದುಡ್ಡು ಇಸ್ಕೊಂಡ್ಬಿಡ್ತೀಯ? ಇದು ಧಮಕಿ ಹಾಕಕ್ಕೆ? ಯಾರು ಕೊಟ್ರು ದುಡ್ಡಿಂಗೆ? ಯಾರ ಕೊಟ್ರು ದುಡ್ಡಿಂಗೆ? ಲೇ ಗುಂಡ, ಯಾರ ಕೊಟ್ರು ದುಡ್ಡಿಂಗೆ? ಪಾಳ್ಳೆಗಾರ ವಂಶ ನಮ್ದು. ಮಗನೇ, ಲಿಮಿಟ್ ಅಲ್ಲಿರೋ, ಲಿಮಿಟ್ ಮೀರ್ಬೇಡ ಲೇ. ಗುಂಡ, ನೀನೊಬ್ಬ ಕ್ರಿಮಿನಲ್. 100ಕ್ಕೂ ಹೆಚ್ಚು ಕೇಸ್ಗಳಿದೆ ನಿನ್ನ ಮೇಲೆ. ಯಾರಿಗಾನ ಭಿಕ್ಷೆ ಬೇಡ್ಕೊಂಡು ಅಲ್ಲಿ ವಕಾಲತ್ ಹಾಕೊಂಡು ಅವ್ರಿಗೆ ಧಮಕಿ, ಸಾಕ್ಷಿ ಹೇಳೋರ್ಗೆ ಧಮಕಿ ಹಾಕ್ಸ್ಕೊಂಡು ಕೇಸ್ಗಳನ್ನ ವಜಾ ಮಾಡ್ಕೊಂಡು ನನ್ನ ಮೇಲೆ ಎಲ್ಲಾ ಕೇಸು ವಜಾ ಆಯ್ತು. ಧಮಕಿ ಹಾಕರೆ ವಜಾ ಆಗ್ದಿರ ಇರ್ತದ ನಿನ್ಗೆ? ಆಗಲ್ವೇನಾ? ನನ್ನಂತೊಂದು CM ಆದ್ರೆ ಸಿಗದು ತೋರಣ ಕಟ್ಬಿಡ್ತೀನಿ ಕಾನೂನು ರೀತಿಲಿ. ನಿನ್ನ ಆಗಬೇಕು, ಆಗ್ತೀನಿ. ದ ಡೇ ಐ ಬಿಕಮ್ CM, ಪ್ರೇ ಟು ಗಾಡ್ ಐ ಡೋಂಟ್ ಬಿಕಮ್ CM. ದೇಶನ ಏನ್ ಮಾಡ್ಬೇಕು ಅಂತಿದ್ದೀರಾ ನೀವೆಲ್ಲ ಸೇರ್ಕೊಂಡು? ಆ ಗುಜರಾತಿ ಮಾರ್ವಾಡಿಗಳಿಗೆ ಮೊನ್ನೆ ಅವನು ಹೋಮ್ ಮಿನಿಸ್ಟರ್ ಹೇಳ್ದ, ಅಂಬೇಡ್ಕರ್ಗೆ ಅವಮಾನ ಮಾಡ್ದ. ಹೋಗ್ ಹೊಡಿಯಲೇ. ಮುತಾಲಿಕ್, ಹೋಗ್ ಹೊಡಿಯೋ ಅವನಿಗೆ, ಹೋಮ್ ಮಿನಿಸ್ಟರ್ಗೆ. ತಾಕತ್ ಇದೆಯಾ ನಿನ್ಗೆ ಹೊಡಿಯಕ್ಕೆ? ಇದೆಯನಲೇ? ಮಗನೇ, ನಿನ್ನ ವಯಸ್ಸೆಷ್ಟು, ನೀನ್ ಮಾತಾಡೋ ಮಾತೆಷ್ಟು? ಹೋಟ್ಲಿಗೆ ನುಗ್ತೀಯ? ಹಂಗಾರೆ ಏನ್ ಪೊಲೀಸ್ ವ್ಯವಸ್ಥೆ ಸತ್ತೋಗ್ಬಿಟ್ಟಿದ್ಯಾ? ನಿನ್ ಗುಂಡಾರಾಜ್ಯನ ಇದು? ಯಾರ ಒಪ್ಪಂದಲ್ಲಿ ವ್ಯವಸ್ಥೆ ಇದಲ್ಲೇ? ನಿಮ್ಗೆ ಬರ್ಕೊಟ್ಟಿದ್ದೀವಾ? ಮಗನೇ, ಸಂವಿಧಾನಕ್ಕೆ ಮರ್ಯಾದೆ ಕೊಡು. ನಿನ್ನ ವಯಸ್ಸಿಗೆ ನಾವು ಮರ್ಯಾದೆ ಕೊಡ್ತೀವಿ. ನಿನ್ಗಿನ್ನ ವಯಸ್ಸಿಲ್ಲ ಗೂಂಡಾಗಳ ತರ ನುಗ್ಗಿ ಮಾಡಕ್ಕೆ. ಯಾರೋ ಒಂದು ಪುಡಾರಿ ಗ್ಯಾಂಗ್ ಅನ್ನ ಕಟ್ಕೊಂಡು ನೀನು ಲೇ ಸರ್ಕಾರದಿಂದ ಗನ್ಮೆನ್ ತಗೊಂಡು ಮಗನೇ ಅವ್ರಿವ್ರ ಹತ್ರ ಭಿಕ್ಷೆ ಎತ್ಕೊಂಡು ಜೀವನ ಮಾಡೋ ಬೋಳಿ ಮಗನೇ, ಎಚ್ಚರವಾಗಿರೋ. ನೀನ್ ನುಗ್ಗೋದಲ್ಲ, ಪೊಲೀಸನ್ನ ನುಗ್ಗಿಸ್ತೀನಿ. ಆಮೇಲೆ ಯಾರಿಗೋ ಹೇಳ್ತೀನಿ ನೀನು ಸೆಲೆಬ್ರೇಟ್ ಮಾಡೋರ್ಗೆ? ಮಗನೇ ಬಾರ ನೀನು, ಬಾರ MG ರೋಡ್ಗೆ ಸೆಲೆಬ್ರೇಟ್ ಮಾಡ್ತೀವಿ. ಬೆಂಗಳೂರಿನ ಗಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಬಾರ, ಹೇಳ ನೀನ್ ಹುಡುಗರಿಗೆ ತಾಕತ್ತಿದ್ರೆ ನಿಲ್ಸಗಳೇ. ನುಗ್ಗುರ ನೀವು. ನಿಮ್ಮ ಗಾನ ಚಡ್ಡಿ ಬಿಚ್ಚಿ ಒಡ್ಸಿಲ್ಲ ನಾನು ಪೊಲೀಸರ ಕೈಲಿ.
ನಾನು ಕೂಡ ಪಾಳ್ಯಗಾರ ವಂಶದವನೇ ಅಲ್ಲ ಬಾರೋ ಥ್ಯಾಂಕ್ ಯು